ಎಲ್ರಿಗೂ ನಮಸ್ಕಾರ. ಮತ್ತೊಂದು ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ನಾಮಪದ ಅಂದರೆ ಏನು, ನಾಮಪದದಲ್ಲಿ ಒಟ್ಟು ಎಷ್ಟು ವಿಧಗಳು ಇದ್ದಾವೆ, ಅವುಗಳು ಯಾವ್ಯಾವು ಅಂತ ಕೂಡ ತಿಳ್ಕೊಂಡಿದ್ದೀವಿ. ಓಕೆ, ನಾಮಪದ ಅಂದರೆ ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನು ತಿಳಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಹೇಳ್ತೀವಿ. ಉದಾಹರಣೆ ಕೂಡ ತಿಳ್ಕೊಂಡಿದ್ದೀವಿ ಕಳೆದ ತರಗತಿಯಲ್ಲಿ. ಇನ್ನು ನಾಮಪದದಲ್ಲಿ ನಾವು 9 ವಿಧಗಳನ್ನು ನೋಡ್ತೀವಿ. ಅವುಗಳೇನು: ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ, ಪರಿಮಾಣವಾಚಕ, ಹಾಗೆಯೇ ಭಾವನಾಮ, ಸರ್ವನಾಮ, ಹೀಗೆ 9 ಪ್ರಕಾರಗಳು ನಾಮಪದಗಳು ಇದ್ದಾವೆ. ಈ ಒಂದು ತರಗತಿಯಲ್ಲಿ ನಾವು ಸಂಖ್ಯಾವಾಚಕ ನಾಮಪದದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸಂಖ್ಯಾವಾಚಕ ನಾಮಪದ ಅಂದರೆ ಸಂಖ್ಯೆಯನ್ನು ಒಳಗೊಂಡಂತಹ ಪದಗಳು ಅಥವಾ ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳನ್ನು ನಾವು ಸಂಖ್ಯಾವಾಚಕ ನಾಮಪದಗಳು ಅಂತ ಹೇಳ್ತೀವಿ. ಎಷ್ಟು ಜನ, ಎಷ್ಟು ವಸ್ತುಗಳು, ಹೀಗೆ ಸಂಖ್ಯೆಯನ್ನು ಒಳಗೊಂಡಂತಹ ಪದಗಳನ್ನು ನಾವು ಸಂಖ್ಯಾವಾಚಕ ಅಂತ ಹೇಳ್ತೀವಿ. ಅಥವಾ ಯಾವ ನಾಮಪದ ಸಂಖ್ಯೆಯನ್ನು ಒಳಗೊಂಡಿರುತ್ತೆ ಅಲ್ವಾ, ಅದನ್ನು ನಾವು ಸಂಖ್ಯಾವಾಚಕ ನಾಮಪದ ಅಂತ ಹೇಳ್ತೀವಿ. ಈ ನಾಮಪದವು ಸಂಖ್ಯೆಯನ್ನು ಅಥವಾ ಸಂಖ್ಯಾ ಕ್ರಮವನ್ನು ತಿಳಿಸುತ್ತೆ ನಮಗೆ ವಾಕ್ಯಗಳಲ್ಲಿ ಅಥವಾ ಪದಗಳಲ್ಲಿ. ಅಂತಹ ಪದಗಳನ್ನೇ ನಾವು ಸಂಖ್ಯಾವಾಚಕ ನಾಮಪದ ಅಂತ ಹೇಳೋದು. ನೋಡಿ, ಸಂಖ್ಯಾವಾಚಕ ಅಂದರೆ ನಮಗೆ ಹೆಸರೇ ಹೇಳುತ್ತೆ ಏನದು, ಸಂಖ್ಯೆಯನ್ನು ಒಳಗೊಂಡಂತಹ ಪದಗಳನ್ನು ನಾವು ಸಂಖ್ಯಾವಾಚಕ ನಾಮಪದ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಎಷ್ಟು ವಸ್ತು, ಎಷ್ಟು ವ್ಯಕ್ತಿಗಳು ಅನ್ನೋದನ್ನು ನಮಗೆ ತಿಳಿಸ್ತಾ ಇರುತ್ತೆ. ಅಂತಹ ಪದಗಳನ್ನು ನಾವು ಸಂಖ್ಯಾವಾಚಕ ನಾಮಪದ ಅಂತ ಹೇಳ್ತೀವಿ. ಉದಾಹರಣೆಗೆ 1, 2, 3, 4, 5, 6 ಹೀಗೆ ಸಂಖ್ಯೆಗಳನ್ನು ಒಳಗೊಂಡಂತಹ ನಾಮಪದವನ್ನು ನಾವು ಸಂಖ್ಯಾವಾಚಕ ನಾಮಪದ ಅಂತ ಹೇಳ್ತೀವಿ. ಇನ್ನು ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಈ ಸಂಖ್ಯಾವಾಚಕ ನಾಮಪದಗಳು ಅಂದರೆ, ನನ್ನ ಬಳಿ 10 ಪುಸ್ತಕಗಳು ಇವೆ. 10 ಅನ್ನುವಂತಹದ್ದು ಸಂಖ್ಯಾವಾಚಕ ನಾಮಪದ. ನನ್ನ ಬಳಿ 1 ಹೂವು ಇದೆ. ಇಲ್ಲಿ 1 ಅನ್ನುವಂತಹದ್ದು ಸಂಖ್ಯಾವಾಚಕ ನಾಮಪದ. ಅಲ್ಲಿ 50 ಮರಗಳು ಇವೆ. 50 ಅನ್ನುವಂತಹದ್ದು ಇಲ್ಲಿ ಸಂಖ್ಯಾವಾಚಕ ನಾಮಪದ. ನಾವು 3 ಜನ ಇದ್ದೇವೆ. ನಾವು 100 ಜನ ಇದ್ದೇವೆ. ನಾವು 5 ಜನ ಇದ್ದೇವೆ. ಇಲ್ಲಿ 3, 5, 10 ಯಾವ ಸಂಖ್ಯೆ ಬರುತ್ತೆ ಅದನ್ನು ನಾವು ಸಂಖ್ಯಾವಾಚಕ ನಾಮಪದ ಅಂತ ಹೇಳ್ತೀವಿ. ಅಥವಾ ನನ್ನ ಬಳಿ 100 ರೂಪಾಯಿ ಇದೆ. ಇಲ್ಲಿ 100 ಅನ್ನುವಂತಹದ್ದು ಸಂಖ್ಯಾವಾಚಕ ನಾಮಪದ. ನನ್ನ ಬಳಿ 100 ಜನ ಇದ್ದಾರೆ. 100 ಅನ್ನುವಂತಹದ್ದು ಇಲ್ಲಿ ಸಂಖ್ಯಾವಾಚಕ ಪದ. ನನ್ನ ಬಳಿ 1 ಲಕ್ಷ ಇದೆ. ಇಲ್ಲಿ 1 ಲಕ್ಷ ಅನ್ನುವಂತಹದ್ದು ಸಂಖ್ಯಾವಾಚಕ ನಾಮಪದ. ನನ್ನ ಬಳಿ 1 ಕೋಟಿ ಇದೆ. ಇಲ್ಲಿ 1 ಕೋಟಿ ಅನ್ನುವಂತಹದ್ದು ಸಂಖ್ಯಾವಾಚಕ ನಾಮಪದ. ಹೀಗೆ ವಾಕ್ಯಗಳಲ್ಲಿ ಸಂಖ್ಯಾವಾಚಕ ನಾಮಪದಗಳನ್ನು ನಾವು ಕಾಣ್ತೀವಿ. ಇನ್ನು ನಾಮಪದದಲ್ಲಿ ನೆಕ್ಸ್ಟು ಸಂಖ್ಯೇಯ ವಾಚಕ ನಾಮಪದ ಕೂಡ ಇದೆ. ಈ ಸಂಖ್ಯಾವಾಚಕ ಅಂದರೆ ಏನು, ಸಂಖ್ಯೇಯ ವಾಚಕ ಅಂದರೆ ಏನು, ನಾವು ವಾಕ್ಯಗಳಲ್ಲಿ ನಾಮಪದದಲ್ಲಿ ನಾವು 1, 2, 3, 4 ಅಂತ ಹೇಳ್ತೀವಿ. ಅದನ್ನೇ ಇಲ್ಲಿ ಸಂಖ್ಯೇಯ ವಾಚಕದಲ್ಲಿ 1ನೇಯದು, 2ನೇಯದು, 3ನೇಯದು, 4ನೇಯದು ಹೀಗೆ ಬರುವಂತಹ ಪದಗಳು. ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂದರೆ ಎಷ್ಟನೆಯದು ಅಂತ ಹೇಳ್ತಾ ಇರುತ್ತೆ. ಅಥವಾ ಸ್ಪಷ್ಟವಾಗಿ ನಾವು ಗುರುತಬೇಕು ಅಂದರೆ ಸಂಖ್ಯೆಯನ್ನು ನಾವು ಹೇಳಬೇಕಾದ್ರೆ ಎಷ್ಟನೆಯದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಸೂಚಿಸುವಂತಹ ಪದವನ್ನು, ನಾಮಪದವನ್ನು ನಾವು ಸಂಖ್ಯೇಯ ವಾಚಕ ನಾಮಪದ ಅಂತ ಹೇಳ್ತೀವಿ. ನೋಡಿ, ಅಲ್ಲಿ ಬಂದರೂ 1, 2 ಡೈರೆಕ್ಟ್ ಬರುತ್ತೆ. ಇಲ್ಲಿ ಬಂದಾಗ ನಮಗೆ 1ನೇಯದು, 2ನೇಯದು, 3ನೇಯದು ಅಂತ ಬರುತ್ತೆ. ಇಷ್ಟೇನೆ ಎರಡರಲ್ಲೂ ವ್ಯತ್ಯಾಸ. ಇನ್ನು ವಾಕ್ಯಗಳಲ್ಲಿ ಈ ಒಂದು ಸಂಖ್ಯೇಯ ವಾಚಕ ನಾಮಪದವನ್ನು ನಾವು ಗುರುತಿಸೋದು ಹೇಗೆ, ಅಥವಾ ವಾಕ್ಯಗಳಲ್ಲಿ ಈ ಸಂಖ್ಯೇಯ ವಾಚಕವನ್ನು ಬಳಸೋದು ಹೇಗೆ. ನಾನು ಓಟದಲ್ಲಿ 1ನೇಯ ಸ್ಥಾನ ಪಡೆದೆ. ಇಲ್ಲಿ 1ನೇಯ ಅನ್ನುವಂತಹದ್ದು ಸಂಖ್ಯೇಯ ವಾಚಕ. ಇಲ್ಲಿ ನಾವು 1ನೇಯ ಅನ್ನೋ ಪದವನ್ನು ಸಂಖ್ಯೇಯ ವಾಚಕ ನಾಮಪದ ಅಂತ ಗುರುತು ಮಾಡ್ತೀವಿ. ಅದಾದ ನಂತರ ನಾನು ನನ್ನ ಶಾಲೆಯ ತರಗತಿಯಲ್ಲಿ 2ನೇಯ ಸಾಲಿನಲ್ಲಿ ಕುಳಿತುಕೊಳ್ಳುತ್ತೇನೆ. ಇಲ್ಲಿ 2ನೇಯ ಅನ್ನುವಂತಹದ್ದು ಸಂಖ್ಯೇಯ ವಾಚಕ ಆಗುತ್ತೆ. ನನ್ನ ತಂದೆಗೆ 3 ಮಕ್ಕಳು. ನನ್ನ ತಂದೆಗೆ 3 ಮಕ್ಕಳು. ಇಲ್ಲಿ ಸಂಖ್ಯೇಯ ವಾಚಕ ಯಾವುದು? ಇಲ್ಲಿ ಸಂಖ್ಯೇಯ ವಾಚಕ 3 ಅನ್ನುವಂತಹದ್ದು ಸಂಖ್ಯೇಯ ವಾಚಕ ಆಗಿದೆ.
ನಾನು ಸಾಲಿನಲ್ಲಿ ನಾಲ್ಕನೆಯವನು. ನಾನು ಸಾಲಿನಲ್ಲಿ ನಾಲ್ಕನೆಯವನು. ಇಲ್ಲಿ ನಾಲ್ಕನೆಯವನು ಅನ್ನುವಂತಹದ್ದು ಸಂಖ್ಯೆಯ ವಾಚಕ ಆಗುತ್ತೆ. ಹೀಗೆ 1ನೇಯ 2ನೇಯ 3ನೇಯ 4ನೇಯ 5ನೇಯ 6ನೇಯ 10ನೇಯ 100ನೇಯ ಹೀಗೆ ಬರುವಂತಹ ಪದಗಳನ್ನು ನಾವು ಸಂಖ್ಯೆಯ ವಾಚಕ ಅಂತ ಕನ್ನಡ ವ್ಯಾಕರಣದಲ್ಲಿ ಕರೆಯೋದು. ಇನ್ನೊಂದ್ಸಲ ಕ್ವಿಕ್ ಆಗಿ ನೋಡ್ತಾ ಬನ್ನಿ. ಸಂಖ್ಯಾವಾಚಕ ಸಂಖ್ಯೆಯ ವಾಚಕಕ್ಕೂ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ಸಂಖ್ಯಾವಾಚಕ ಅಂದರೆ ನಾಮಪದಗಳಲ್ಲಿ ಸಂಖ್ಯೆಗಳು ಬರುತ್ತವೆ ಡೈರೆಕ್ಟ್ ಆಗಿ. ಇದರಲ್ಲಿ ನಾವು ಸಂಖ್ಯೆಗಳು ಬಂದರೆ 1 2 3 4 5 6 ಹೀಗೆ ಬಂದರೆ ಅದನ್ನು ಸಂಖ್ಯಾವಾಚಕ ಅಂತ ಹೇಳ್ತೀವಿ. ಸಂಖ್ಯೆಯ ವಾಚಕದಲ್ಲಿ 1ನೇಯ 2ನೇಯ 3ನೇಯ 4ನೇಯ 5ನೇಯ 100ನೇಯ ಹೀಗೆ ಬಂದರೆ ಅದನ್ನು ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಹೀಗೆ ಸಿಂಪಲ್ ಆಗಿ ನಾವು ಕನ್ನಡ ವ್ಯಾಕರಣದಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಪದಗಳನ್ನು ವಾಕ್ಯಗಳಲ್ಲಿ ಗುರುತು ಮಾಡ್ತೀವಿ. ಅಲ್ಲಿ ಬಂದಾಗ ವಾಕ್ಯಗಳಲ್ಲಿ ಡೈರೆಕ್ಟ್ ಆಗಿ ನಾವು ಸಂಖ್ಯಾವಾಚಕದಲ್ಲಿ ನನಗೆ 2 ರೊಟ್ಟಿ ಬೇಕು, ನನ್ನ ಬಳಿ 100 ರೂಪಾಯಿ ಇದೆ, ನನಗೆ 10 ಲಕ್ಷ ಬೇಕು, ನನ್ನ ಬಳಿ 1 ಕೋಟಿ ಇದೆ. ಹೀಗೆ ನಾವು ಡೈರೆಕ್ಟಾಗಿ ನಂಬರ್ಸನ್ನು ಹೇಳ್ತೀವಿ. ಆದರೆ ಈ ಸಂಖ್ಯೆಯ ವಾಚಕದಲ್ಲಿ ಸಂಖ್ಯೆನ ನಾವು ಎಷ್ಟನೆಯದು ಅಂತ ಸ್ಪಷ್ಟವಾಗಿ ನಾವು ಗುರುತು ಮಾಡ್ತೀವಿ. ಅಂತಹ ನಾಮಪದವನ್ನೇ ನಾವು ಸಂಖ್ಯೆಯ ವಾಚಕ ನಾಮಪದ ಅಂತ ಹೇಳೋದು. ಹೀಗೆ ನಾನು ಓಟದಲ್ಲಿ 1ನೇಯ ಸ್ಥಾನ ಬಂದೆ, ನಾನು ತರಗತಿಯಲ್ಲಿ 2ನೇಯ ಸಾಲಿನಲ್ಲಿ ಕುಳಿತುಕೊಳ್ಳುತ್ತೇನೆ. ಹೀಗೆ ನಾವು ವಾಕ್ಯಗಳಲ್ಲಿ ಗುರ್ತು ಮಾಡ್ತೀವಿ. 1ನೇಯದು 2ನೇಯದು 3ನೇಯದು 4ನೇಯ 5ನೇಯ 6ನೇಯ ಹೀಗೆ ವಾಕ್ಯಗಳಲ್ಲಿ ನಾವು ಈ ಒಂದು ಸಂಖ್ಯೆಯ ವಾಚಕ ನಾಮಪದವನ್ನು ಕಾಣ್ತೀವಿ. ಈಗ ಎರಡಕ್ಕೂ ವ್ಯತ್ಯಾಸ ಗೊತ್ತಾಯ್ತಲ್ವ. ಇದು ಡೈರೆಕ್ಟ್ ಆಗಿ 1 2 3 4 5 ಅಂತ ಬರುತ್ತೆ. ಅದು 1ನೇಯದು 2ನೇಯದು 3ನೇಯದು 4ನೇಯದು ಹೀಗೆ ಬರುತ್ತೆ. ಹೀಗೆ ನಾವು ವಾಕ್ಯಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕವನ್ನು ಗುರ್ತು ಮಾಡ್ತೀವಿ. ಇನ್ನು ನಾಮಪದದಲ್ಲಿ ನೆಕ್ಸ್ಟ್ ವಿಧ ಬಂದು ಭಾವನಾಮ. ಏನು ಈ ಭಾವನಾಮ ಅಂದರೆ, ಇದನ್ನು ನಾವು ಇಂಗ್ಲೀಷಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ನೋಡಿ, ಭಾವನಾಮಕ್ಕೆ ಇಂಗ್ಲೀಷಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಈ ಭಾವನಾಮ ಅಂದರೆ ನಾವು ಇವುಗಳನ್ನು ಕಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ, ಕೈಯಿಂದ ಮುಟ್ಟೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಭಾವನಾಮಗಳನ್ನು ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ, ಹಾಗೆ ಕೈಯಿಂದ ಕೂಡ ಸ್ಪರ್ಶ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ. ಕೇವಲ ನಮ್ಮ ಭಾವನೆಯಿಂದ ಅನುಭವವನ್ನು ಹಂಚಿಕೊಳ್ಳುವಂತಹದ್ದು, ಅನುಭವಿಸಲು ಸಾಧ್ಯ ಅನ್ನುವಂತಹದ್ದು ಈ ಒಂದು ಭಾವನಾಮ ನಮಗೆ ಹೇಳುತ್ತೆ. ಒಂದು ವಸ್ತುವಿನ ಗುಣ ಇರಬಹುದು, ಸ್ವಭಾವ ಇರ್ಬೋದು, ಕ್ರಿಯೆ ಇರಬಹುದು, ಅಥವಾ ಭಾವನೆಯನ್ನು ಸೂಚಿಸುವಂತಹ ಪದಗಳನ್ನು ನಾವು ಭಾವನಾಮ ಅಂತ ಹೇಳ್ತೀವಿ. ಅಂತಹ ಪದಗಳನ್ನೇ ನಾವು ಭಾವನಾಮ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ, ಥಿಂಗ್ಸ್ ಯು ಕೆನಾಟ್ ಸಿ, you cannot hear, you cannot touch, you cannot taste, or you cannot smell. These nouns represent emotions, qualities, ideas, states of being or events ಅಂತ ಹೇಳ್ಬೋದು. ಇದನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್, ಇಂಗ್ಲೀಷಲ್ಲಿ ನಿಮಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ ಏನು ಅಂತ ಗೊತ್ತಿದ್ರೆ, ಕನ್ನಡದಲ್ಲಿ ಭಾವನಾಮ ಸೇಮ್ ಒಂದು ನಮಗೆ ಡೆಫಿನೇಷನ್ ಇರ್ಬೋದು, ಎಕ್ಸಾಂಪಲ್ಸ್ ಇರ್ಬೋದು, ಸೇಮ್ ಬರುತ್ತೆ, ನಿಮಗೆ ಈಸಿ ಆಗುತ್ತೆ. ಹೀಗೆ ಪ್ರೀತಿ, ಕೋಪ, ಭಯ, ಧೈರ್ಯ, ಆನಂದ ಇತ್ಯಾದಿಗಳನ್ನು ನಾವು ವ್ಯಕ್ತಪಡಿಸೋದಕ್ಕೆ ಈ ಒಂದು ಭಾವನಾಮ ನಾಮಪದವನ್ನು ಬಳಸ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಅಮ್ಮನ ಪ್ರೀತಿ ಅಮೂಲ್ಯ. ಇಲ್ಲಿ ವಾಕ್ಯದಲ್ಲಿ ನಾವು ಅಮ್ಮನ ಪ್ರೀತಿಯನ್ನು ನಾವು ಕಣ್ಣಿಂದ ನೋಡಿ ಸ್ಪರ್ಶ ಮಾಡೋದಕ್ಕೆ ಆಗಲ್ಲ, ಅದನ್ನು ನಮ್ಮ ಭಾವನೆಯಿಂದ ವ್ಯಕ್ತಪಡಿಸ್ತೀವಿ. ನಮ್ಮ ಕೋಪವನ್ನು ಇರಬಹುದು, ಅಥವಾ ಪ್ರೀತಿಯನ್ನು ಇರಬಹುದು, ಅಥವಾ ಭಯವನ್ನು ಇರಬಹುದು, ಅಥವಾ ಧೈರ್ಯವನ್ನು ಇರಬಹುದು, ಆನಂದವನ್ನು ಇರಬಹುದು, ಇಂತಹದನ್ನು ನಾವು ವ್ಯಕ್ತಪಡಿಸ್ತೀವಿ ಭಾವನೆಯಿಂದ. ಆದ್ದರಿಂದ ಇದನ್ನು ನಾವು ಭಾವನಾಮ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಈ ತರಗತಿಯಲ್ಲಿ ನಾವು ಸಂಖ್ಯಾವಾಚಕ ಅಂದರೆ ಏನು, ಉದಾಹರಣೆ ಹಾಗೆ ಉದಾಹರಣಾ ವಾಕ್ಯಗಳು ತಿಳ್ಕೊಂಡ್ವಿ. ಸಂಖ್ಯೆಯ ವಾಚಕ ಅಂದರೆ ಏನು, ಉದಾಹರಣೆ ಹಾಗೆಯೇ ವಾಕ್ಯಗಳಲ್ಲಿ ಕೂಡ ತಿಳ್ಕೊಂಡ್ವಿ. ಹಾಗೆಯೇ ನಾವು ಭಾವನಾಮ ಅಂದರೆ ಏನು, ಭಾವನಾಮಕ್ಕೆ ಉದಾಹರಣೆ ಏನು, ನಾಮಪದ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಸರ್ವನಾಮ ನಾಮಪದವನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವ್ಯಾಕರಣ ತರಗತಿಯಲ್ಲಿ.